ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಬಹಳ ಸಂತೋಷದಿಂದ ನಿರೀಕ್ಷೆಯಿಂದ ನಮಗೆ ಒಬ್ಬೊಬ್ಬರಿಗೂ ಈ ಸಮಯದಲ್ಲಿ ಆಗಿರೋಣ. ಜೀವನದ ಅನೇಕ ಸಮಸ್ಯೆಗಳ ಜೊತೆ ಅಗ್ನಿ ಪರೀಕ್ಷೆಗಳ ನಡುವೆಯೂ ನಿರಾಸೆಯು ವೇದನೆಯು ಎಲ್ಲ ಸೇರಿ ಮಾನಸಿಕ ಒಂದು ಅವಸ್ಥೆಯಲ್ಲಿ ಜೀವನವನ್ನು ಮುಂದೆ ಸಾಗಿಸುವವರು ಇದ್ದಾರೆ. ಆದರೂ ಈ ಮುಂಚಾನೆ ಇಲ್ಲವಾದರೆ ಯಾವುದೋ ಸಮಯದಲ್ಲಿ ವಾಕ್ಯ ಆಲಿಸುವ ನಿಮ್ಮನ್ನು ಬಹಳ ನಿರೀಕ್ಷೆಯಿಂದ ಪ್ರಾರ್ಥನೆಯಿಂದ ಒಂದು ನಿಮಿಷ ದೇವರಿಗೆ ಸಮರ್ಪಿಸಿ, ಈ ದಿನ ನಿಮಗೊಂದು ಅನುಗ್ರಹವಾಗಲಿ. ನಿಮ್ಮನ್ನು ನಿಮ್ಮ ಪ್ರಾರ್ಥನಾ ವಿಷಯಗಳಲ್ಲೂ ನಿಮ್ಮ ನಿಯೋಗಗಳಲ್ಲಿಯೂ ಸರ್ವಶಕ್ತನಾದ ದೇವರ ಮುಂದೆ ಪೂರ್ಣವಾಗಿ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಈ ದಿನ ವಾಕ್ಯ ಆಲಿಸಲು ಭಾಗ್ಯವನ್ನು ನೀಡಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಬಹಳ ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ಇಂದಿನ ವಾಕ್ಯ ಲೂಕನ ಶುಭ ಸಂದೇಶ 19ನೇ ಅಧ್ಯಾಯ 1ರಿಂದ 10ರವರೆಗೆ ವಾಕ್ಯಗಳು. ವಾಕ್ಯವನ್ನು ಆಲಿಸೋಣ. ಯೇಸು ಸ್ವಾಮಿ ಜೆರಿಕೋ ಪಟ್ಟಣವನ್ನು ಪ್ರವೇಶಿಸಿ ಅದರ ಬೀದಿಗಳಲ್ಲಿ ಹಾದು ಹೋಗುತ್ತಿದ್ದರು. ಅಲ್ಲಿ ಜಕಾಯ ಎಂಬುವನಿದ್ದನು. ಅವನು ಸುಂಕ ವಸೂಲಿಯವರ ಮುಖಂಡ ಹಾಗೂ ಧನಾಢ್ಯ. ಯೇಸು ಯಾರೆಂದು ನೋಡಬೇಕೆಂಬ ಅಪೇಕ್ಷೆ ಅವನದು. ಆದರೆ ಅವನು ಗಿಡ್ಡ ವ್ಯಕ್ತಿ. ಜನಜಂಗೂಳಿಯ ಮಧ್ಯೆ ಯೇಸುವನ್ನು ನೋಡಲು ಪ್ರಯತ್ನಿಸಿದರೂ ಅವನಿಂದಾಗಲಿಲ್ಲ. ಆದ ಕಾರಣ ಮುಂದಕ್ಕೆ ಓಡಿ ಹೋಗಿ ಯೇಸು ಬರುತ್ತಿದ್ದ ಆ ಮಾರ್ಗದಲ್ಲಿ ಒಂದು ಆಲದ ಮರವನ್ನು ಕಂಡು ಅದನ್ನು ಹತ್ತಿದನು. ಯೇಸು ಆ ಸ್ಥಳಕ್ಕೆ ಬಂದು ತಲೆ ಎತ್ತಿ ನೋಡಿ, ಜಕಾಯ, ಒಡನೆ ಇಳಿದು ಬಾ, ಈ ದಿನ ನಿನ್ನ ಮನೆಯಲ್ಲಿ ನಾನು ತಂಗಬೇಕು ಎಂದರು. ಜಕಾಯನು ತಕ್ಷಣವೇ ಇಳಿದು ಬಂದು ಯೇಸುವನ್ನು ಸಂತೋಷದಿಂದ ಸ್ವಾಗತಿಸಿದನು. ಇದನ್ನು ನೋಡಿದವರೆಲ್ಲರೂ ಯೇಸು ಪಾಪಿಷ್ಠರ ಮನೆಗೆ ಅತಿಥಿಯಾಗಿ ಹೋಗುತ್ತಾನಲ್ಲ ಎಂದು ಗೊಣಗುಟ್ಟಿದರು. ಜಕಾಯನು ನೆರೆದಿದ್ದ ಜನರ ಮುಂದೆ ಎದ್ದು ನಿಂತು ಯೇಸುವಿಗೆ, ಪ್ರಭುವೇ, ನನ್ನ ಆಸ್ತಿಪಾಸ್ತಿಗಳಲ್ಲಿ ಅರ್ಧ ಭಾಗವನ್ನು ಬಡಬಗ್ಗರಿಗೆ ಕೊಟ್ಟು ಬಿಡುತ್ತೇನೆ. ಯಾರಿಗಾದರೂ ಮೋಸ ಮಾಡಿ ಅವರಿಂದೇನಾದರೂ ನಾನು ಕಸಿದುಕೊಂಡಿದ್ದರೆ ಅದಕ್ಕೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದನು. ಆಗ ಯೇಸು, ಇಂದು ಈ ಮನೆ ಉದ್ಧಾರವಾಯಿತು. ಇವನು ಕೂಡ ಅಬ್ರಹಾಮನ ವಂಶಕ್ಕೆ ಸೇರಿದವನಲ್ಲವೇ? ನರಪುತ್ರನು ಬಂದಿದ್ದು ಪತಿತರನ್ನು ಅರಸಿ ಉದ್ಧರಿಸುವುದಕ್ಕೆ ಎಂದು ಹೇಳಿದರು. ಪ್ರಿಯರೇ, ಮನೆಗಳಿಗೆ ಸಂಬಂಧಿಸಿದಂತೆ ಅನೇಕ ಪ್ರಾರ್ಥನಾ ವಿಷಯಗಳು ಇದೆ. ಒಳ್ಳೆಯ ಒಂದು ಮನೆ ಬೇಕೆಂದು ಆಸೆ ಪಡುವವರು ಇದ್ದಾರೆ. ಮನೆಯಲ್ಲಿ ಶಾಂತಿ ಸಮಾಧಾನ ಬೇಕು ಎಂದು ಆಸೆ ಪಡುವವರು ಇದ್ದಾರೆ. ಒಳ್ಳೆಯ ಒಂದು ಮನೆಗಾಗಿ ಕನಸು ಕಾಣುವವರು ಸಹ ಇದ್ದಾರೆ. ಜಕಾಯನು ಒಂದು ಕುಟುಂಬದ ತಂದೆಯಾಗಿದ್ದನು. ಜಕಾಯನಿಗೆ ಒಂದು ಆಸೆ ಉಂಟಾಯಿತು, ಯೇಸು ಸ್ವಾಮಿಯನ್ನು ನೋಡಲು. ಪ್ರಿಯರೇ, ನಿಮ್ಮ ಭವನದಲ್ಲಿ ಒಂದು ಅನುಗ್ರಹವನ್ನು ದೇವರು ಪ್ರಕಟಿಸಲು ಆಗ್ರಹಿಸುವಾಗ ನಿಮ್ಮಲ್ಲಿ ಕೆಲವು ಆಗ್ರಹಗಳು ಪ್ರಾರಂಭವಾಗುತ್ತದೆ. ನನಗೆ ಪ್ರಾರ್ಥಿಸಬೇಕು, ನನಗೆ ದೇವರ ವಾಕ್ಯವನ್ನು ಆಲಿಸಬೇಕು, ನಾನು ದೇವರನ್ನು ವಿಶ್ವಾಸಿಸಬೇಕು, ನಾನು ದೇವರನ್ನು ಆರಾಧಿಸಬೇಕು, ನಾನು ದೇವರನ್ನು ಸ್ತುತಿಸಬೇಕು ಎಂದೆಲ್ಲ ದೈವಿಕವಾದ ಆಗ್ರಹ ಹೃದಯದಲ್ಲಿ ಉಂಟಾಗಲು ಪ್ರಾರಂಭವಾಗುತ್ತದೆ. ಪ್ರಿಯರೇ, ಜಕಾಯನನ್ನು ಮರದ ಮೇಲೆ ಕಂಡ ಯೇಸು ಸ್ವಾಮಿ ನಿಮ್ಮನ್ನು ಸಹ ಕಂಡಿದ್ದಾರೆ. ನಿಮ್ಮ ಎಲ್ಲಾ ಸಮಸ್ಯೆಗಳು ಅವರಿಗೆ ಗೊತ್ತು. ದೇವರು ನಿಮ್ಮನ್ನು ಹೆಸರಿಡಿದು ಅನುಗ್ರಹಿಸಲು ಆಗ್ರಹಿಸುವ ದೇವರಾಗಿದ್ದಾರೆ. ಹಾಲೆಲೂಯಾ. ನೀನು ಒಬ್ಬಂಟಿಯಾಗಿ ಯಾರು ಅರಿಯದ ಅವಸ್ಥೆಯಲ್ಲಿ ಆಗಿದ್ದರೂ ನಿನ್ನನ್ನು ದೇವರಿಗೆ ಗೊತ್ತಿದೆ. ಪ್ರಿಯರೇ, ವಾಕ್ಯವನ್ನು ಆಲಿಸುವ ನಿಮ್ಮಿಂದ ನಿಮ್ಮ ಭವನದಲ್ಲಿ ದೇವರ ಅನುಗ್ರಹ ಬರುತ್ತದೆ. ಈ ಡೈಲಿ ಬ್ಲೆಸ್ಸಿಂಗ್ ಎಂಬ ಶುಶ್ರೂಷೆಯಲ್ಲಿ ಇರುವ ವಾಕ್ಯಗಳಿಂದ ಯೇಸು ಎಲ್ಲ ದಿನ ನಿಮ್ಮ ಭವನಕ್ಕೆ ಬರುತ್ತಾರೆ. ಹಾಲೆಲೂಯಾ. ಜಕಾಯನ ಜೊತೆ ಆಗಿದೆ ಯೇಸು ಸ್ವಾಮಿ ಮನೆಗೆ ಹೋಗಿದ್ದು. ಪ್ರಿಯರೇ, ದೇವರನ್ನು ಹುಡುಕುವವರ ಜೊತೆ ದೇವರು ಬರುತ್ತಾರೆ. ದೇವರ ವಾಕ್ಯ ಆಲಿಸುವವರ ಜೊತೆ ದೇವರು ಬರುತ್ತಾರೆ. ದೇವರ ವಾಕ್ಯವನ್ನು ಆಲಿಸಲು ದೇವರು ಕಾಣಲು ಮನಸ್ಸು ಮಾಡಿದ ನಿಮ್ಮಿಂದ ನಿನ್ನ ಕುಟುಂಬ ಅನುಗ್ರಹಿಸಲ್ಪಡುತ್ತದೆ. ನಮಗೆ ಪ್ರಾರ್ಥಿಸೋಣ.
ಜಕ್ಕಾಯನ ಮನೆಗೆ ಬಂದ ಯೇಸುವೆ, ನಮ್ಮ ಮನೆಗೂ ಬನ್ನಿರಿ. ಯೇಸುವೆ, ನಿಮಗೆ ನನ್ನ ಎಲ್ಲಾ ಕಾರ್ಯಗಳು ಅರಿತಿದೆ. ನನ್ನ ಚಿಂತೆಗಳು, ನನ್ನ ಪ್ರಾರ್ಥನೆಗಳು, ನನ್ನ ಕುಂದುಕೊರತೆಗಳು, ನನ್ನ ಎಲ್ಲಾ ಅವಶ್ಯಕತೆಗಳು, ನನ್ನಲ್ಲಿರುವ ಎಲ್ಲವೂ ನನಗಿಂತ ಜಾಸ್ತಿ ನಿಮಗೆ ಅರಿತಿದೆ. ನಿಮಗೆ ಅರಿತಿದೆ ಎಂಬುದೇ ನನ್ನ ವಿಶ್ವಾಸ, ನನ್ನ ಬಲವಾಗಿದೆ, ನನ್ನ ಶಕ್ತಿಯಾಗಿದೆ. ಪ್ರಿಯರೇ, ಯೇಸು ಸ್ವಾಮಿಗೆ ನಮ್ಮ ಅರಿತಿದೆ ಎಂಬ ವಿಶ್ವಾಸದಿಂದ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.